Hello everyone. Today we will discuss about the chapter real numbers. Real numbers ಇದು ನಾವು SSLC ಅಲ್ಲಿ ಇರುವಂತ ಇನ್ನೊಂದು ಚಾಪ್ಟರ್. ಈ ರಿಯಲ್ ನಂಬರ್ಸ್ ಒಳಗೆ ಏನೇನು ಬರ್ತಾವು, ಯಾವುದನ್ನ ನಾವು ರಿಯಲ್ ನಂಬರ್ಸ್ ಅಂತೀವಿ, ನಮ್ಗೆ ಆಲ್ರೆಡಿ ಗೊತ್ತದೆ ಯಾವ್ದು ರಿಯಲ್ ನಂಬರ್ಸ್ ಅಂತೀವಿ ಅಂತಂದು. ನಮಗೆ ನ್ಯಾಚುರಲ್ ನಂಬರ್ಸ್ ಗೊತ್ತು. ನ್ಯಾಚುರಲ್ ನಂಬರ್ಸ್ ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗ್ತಾವೆ? ಕೌಂಟಿಂಗ್ ನಂಬರ್ಸ್ 1 2 3 4 5 6 ಹಾಗೆ ಸೋ ಆನ್ ಕಂಟಿನ್ಯೂ ಆಗುತ್ತೆ. ಅವಕ್ಕೆ ನಾವೇನಂತೀವಿ? ನ್ಯಾಚುರಲ್ ನಂಬರ್ಸ್ ಅಂತೀವಿ. ದೆನ್ ಹೋಲ್ ನಂಬರ್ಸ್ ಅಂದ್ರೆ ಯಾವುವು? ಇನ್ಕ್ಲೂಡಿಂಗ್ ಝೀರೋ. ನ್ಯಾಚುರಲ್ ನಂಬರ್ಸ್ ನಾವೇನು ಹೇಳ್ತೀವಿ? ಹೋಲ್ ನಂಬರ್ ಅಂತ ಹೇಳ್ತೀವಿ. 0 1 2 3 4. ಸೊ ಅಲ್ಲಿಂದ ಹೋಲ್ ನಂಬರ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಬರೋದು ಇಂಟೀಜರ್ಸ್ದಾಗ ಏನು ಬರ್ತಾವೆ? ಈ ಕಡೆ 0 ಇಂದ 1 2 3 4 ಮಾಡಿದ್ವಿ, ಮತ್ತೆ 0 ಇಂದ ಹಿಂದೆ ಏನಿರುತ್ತಲ್ಲ -1 2 3 -1 -2 -3. ಸೊ ಪ್ಲಸ್ 0 ಆ್ಯಂಡ್ ಮೈನಸ್ ಇವೆಲ್ಲ ಸೇರಿ ನಾವೇನಂತ ಹೇಳ್ತೀವಿ? ಅದನ್ನು ಇಂಟೀಜರ್ಸ್ ಅಂತ ಹೇಳ್ತೇವೆ. ಮತ್ತು ನಮಗೆ ನೆಕ್ಸ್ಟ್ ಬರುವಂಥ ಟೈಪ್ ಆಫ್ ನಂಬರ್ಸ್ ಯಾವುದು? ರ್ಯಾಷನಲ್ ನಂಬರ್ಸ್ ಅಂದ್ರೆ ವಿಚ್ ಕ್ಯಾನ್ ಬಿ ರಿಟರ್ನ್ ಇನ್ ದ ಫಾರ್ಮ್ ಆಫ್ p/q ವೇರ್ q ಈಸ್ ನಾಟ್ ಈಕ್ವಲ್ ಟು 0. ಅಂದ್ರೆ ನಮ್ಮ ಡಿನಾಮಿನೇಟರ್ 0 ಇರಬಾರ್ದು. ಡಿನಾಮಿನೇಟರ್ 0 ಇರೋದು ಬಿಟ್ಟು ಉಳಿದಿದ್ದೆಲ್ಲನೂ ನಮಗದು ರ್ಯಾಷನಲ್ ನಂಬರ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ. ಮತ್ತು ಇನ್ನೊಂದು ಯಾವುದು? ಇರ್ರ್ಯಾಷನಲ್ ನಂಬರ್ಸ್ ಡೆಫಿನೇಷನ್ ವಿಚ್ ಇಸ್ ನಾಟ್ ರ್ಯಾಷನಲ್. ಅದನ್ನು ನಾವು ಇರ್ರ್ಯಾಷನಲ್ ಬಂದಾಗ ನಾನು ಕರೆಕ್ಟಾಗಿ ಡೆಫಿನೇಷನ್ ಏನಂತ ಹೇಳ್ತೇನೆ. ಅದನ್ನು ಈಗ ನೋಡಿದ್ವಿ ನಾವು. ನ್ಯಾಚುರಲ್ ನಂಬರ್ಸ್, ಹೋಲ್ ನಂಬರ್ಸ್, ಇಂಟೀಜರ್ಸ್. ಇದ್ರದ್ದು ಹೆಂಗೆ ಡಿನೋಟ್ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಡ ಅಂತ. ನ್ಯಾಚುರಲ್ ನಂಬರ್ಸ್ನ ಏನಿಂದ ಡಿನೋಟ್ ಮಾಡ್ತೀವಿ? 1 2 3 4 ಕೆಲವೊಂದು ಎಕ್ಸಾಂಪಲ್ಸ್ ಬರ್ದು ನಾನು ಹೆಂಗಿರ್ತಾವೆ ಅಂತಂದು. ಹೋಲ್ ನಂಬರ್ಸ್ ಒಳಗೆ 0 1 2 3 4 ಇಂದ ಸ್ಟಾರ್ಟ್ ಆಗುತ್ತೆ. ರೀಪ್ರೆಸೆಂಟ್ ಮಾಡೋದು W ಇಂದ ರೀಪ್ರೆಸೆಂಟ್ ಮಾಡ್ತೀವಿ. ಆ್ಯಂಡ್ ಇಂಟೀಜರ್ಸ್ನ Z ಆರ್ I ಇಂದ ರೀಪ್ರೆಸೆಂಟ್ ಮಾಡ್ತೀವಿ. ಇಲ್ಲಿ ಇದರೊಳಗೆ 0 ಪ್ಲಸ್ ನಂಬರ್ಸ್ ಇರ್ತಾವೆ, ಮೈನಸ್ ನಂಬರ್ಸ್ ಅಂದ್ರೆ ನೆಗೆಟಿವ್ ನಂಬರ್ಸ್ ಇರ್ತಾವೆ. ಪಾಸಿಟಿವ್ ನಂಬರ್ಸ್, ನೆಗೆಟಿವ್ ನಂಬರ್ಸ್ ಇನ್ಕ್ಲೂಡಿಂಗ್ 0 ಇಂಟೀಜರ್ಸ್ ಒಳಗೆ ಇರ್ತಾವೆ. ದೆನ್ ರ್ಯಾಷನಲ್ ನಂಬರ್ಸ್ ಒಳಗೆ ವಿಚ್ ಕ್ಯಾನ್ ಬಿ ರಿಟರ್ನ್ ಇನ್ ದ ಫಾರ್ಮ್ ಆಫ್ p/q ಅಂತ ಹೇಳಿದ್ವಿ. ಅದರದ್ದೇ ಒಂದಿಷ್ಟು ಎಕ್ಸಾಂಪಲ್ಸ್: 1/2 3/4 3 6 -2 -1/2. ಇದರೊಳಗೆಲ್ಲ ಇನ್ಕ್ಲೂಡ್ ಆಗ್ತಾವೆ. ಇಂಟೀಜರ್ಸ್, ಹೋಲ್ ನಂಬರ್ಸ್, ನ್ಯಾಷನಲ್ ನಂಬರ್ಸ್ ಎಲ್ಲನೂ ರ್ಯಾಷನಲ್ ನಂಬರ್ಸ್ ಒಳಗೆ ಇನ್ಕ್ಲೂಡ್ ಆಗ್ತಾವೆ. ಇಲ್ಲಿ 1 3 6 ಅಂತ ಬರ್ದೇವಿ. ಹಂಗಂದ್ರೆ ಇದು p/q ಫಾರ್ಮ್ನಾಗ ಹೆಂಗೆ ಬರ್ತಾವೆ ಅಂತಂದ್ರೆ 3 ಕೆಳಗಡೆ ಏನಿಲ್ಲ ಅಂತಂದ್ರು ನಾವು ಹೆಂಗೆ ಬರಿಬೋದು? ಇದನ್ನು 3/1 ಅಂತ ಬರಿಬೋದು, 6/1 ಅಂತ ಬರಿಬೋದು, -2/1 ಅಂತ ಬರಿಬೋದು. ಸೊ ನಾವು ಅದನ್ನು p/q ಫಾರ್ಮ್ನಾಗ ಬರಿತೀವಿ. ವೇರ್ q ಈಸ್ ನಾಟ್ ಈಕ್ವಲ್ ಟು 0. q 0 ಇಲ್ಲ, ಅಲ್ಲಿ q 1 ಅದಲ್ಲ. ಸೊ ಈ ನಮಗೆ ನ್ಯಾಚುರಲ್ ನಂಬರ್ಸ್, ಹೋಲ್ ನಂಬರ್ಸ್, ಇಂಟೀಜರ್ಸ್ನ ನಾವು ರ್ಯಾಷನಲ್ ನಂಬರ್ಸ್ ಒಳಗೆ ಡಿನೋಟ್ ಮಾಡ್ಬೋದು. ದೆನ್ ಇರ್ರ್ಯಾಷನಲ್ ನಂಬರ್ದ ಎಕ್ಸಾಂಪಲ್ಸ್ ಯಾವುದು? π, √2, √5, √3. ಇವು ಹೆಂಗೆ ಇರ್ರ್ಯಾಷನಲ್ ನಂಬರ್ ಆಗ್ತಾವೆ ಅಂತ ಆಮೇಲೆ ನೋಡೋಣ ಅಂತ. ಓಕೆ, ಸದ್ಯಕ್ಕೆ ಇಷ್ಟು ನಮ್ಗೆ ಗೊತ್ತಿರಲಿ ಏನೇನು ಇವು ಹೆಂಗದಾವ ಅಂತಂದು. ಓಕೆ, ಈಗ ಎಕ್ಸಾಂಪಲ್ಸ್ ನೋಡಿದ್ವಿ. ಎಕ್ಸಾಂಪಲ್ಸ್ ನೋಡಿದ ಮೇಲೆ ಇಲ್ಲೇನು ಮಿಸ್ ಆಗಿದೆ? ರ್ಯಾಷನಲ್ ನಂಬರ್ಸ್. ಓಕೆ, ರ್ಯಾಷನಲ್ ಆ್ಯಂಡ್ ಇರ್ರ್ಯಾಷನಲ್ ನಂಬರ್ಸ್ ನೋಡಿದ್ವಿ. ರ್ಯಾಷನಲ್ ನಂಬರ್ನ ಹೆಂಗೆ ಡಿನೋಟ್ ಮಾಡ್ತಾರೆ ಅಂತ ಹೇಳಿದ್ವಿ? ಕ್ಯೂ ಇಂದ ಡಿನೋಟ್ ಮಾಡ್ತೇವೆ. ಆ್ಯಂಡ್ ಇರ್ರ್ಯಾಷನಲ್ ನಂಬರ್ಸ್ನ ಕ್ಯೂ ಡ್ಯಾಶ್ ಅಂತ ಡಿನೋಟ್ ಮಾಡ್ತೀವಿ. ಈಗ ಈ ರ್ಯಾಷನಲ್ ಮತ್ತು ಇರ್ರ್ಯಾಷನಲ್ ನಂಬರ್ ಎರಡು ಇನ್ಕ್ಲೂಡ್ ಆಗಿ ಇದನ್ನೇನಂತ ಹೇಳ್ತೀವಿ? ನಾವು ರಿಯಲ್ ನಂಬರ್ಸ್ ಅಂತ ಹೇಳ್ತೀವಿ. ರಿಯಲ್ ನಂಬರ್ಸ್ ಅದನ್ನ ಹೆಂಗೆ ಡಿನೋಟ್ ಮಾಡ್ತೀವಿ? R ಅಂತ ಡಿನೋಟ್ ಮಾಡ್ತೀವಿ. ಓಕೆ, ಮತ್ತು ಇವು ಇಷ್ಟು ಬಿಟ್ಟು ನನಗೆ ಮತ್ತೆ ಗೊತ್ತಿರಬೇಕಂದ್ರೆ ಪ್ರೈಮ್ ನಂಬರ್ಸ್ ಗೊತ್ತಿರ್ಬೇಕು ನಂಗೆ. ಏನು ಪ್ರೈಮ್ ನಂಬರ್ಸ್ ಯಾವ್ಯಾವು? ಸೊ ಪ್ರೈಮ್ ನಂಬರ್ಸ್ ಅಂತ ಬರ್ದ್ವಿ ಅಂತಂದ್ರೆ ಯಾವ ಪ್ರೈಮ್ ನಂಬರ್ಸ್ ಬರ್ತಾವೆ? 1 ಪ್ರೈಮ್ ನಂಬರ್ ಅಲ್ಲ. ಸೊ 2 3 5 ನೆಕ್ಸ್ಟ್ 7 9 ಬರುತ್ತಾ? 9 ಬರಂಗಿಲ್ಲ. 11 ಬರುತ್ತಾ? ಯಾಕೆ? ಇವು ಅಷ್ಟೇ ಪ್ರೈಮ್ ನಂಬರ್. ನೆಕ್ಸ್ಟ್ ಸೊ ಹಂಗೆ ಬರಿಬೋದು, ನಾವು ಎಷ್ಟು ಬೇಕಾದಷ್ಟು ಬರಿಬೋದು. ನಮಗೆ ಅಟ್ಲೀಸ್ಟ್ 100 ತನ ಯಾವ ಪ್ರೈಮ್ ನಂಬರ್ಸ್ ಅವು ಗೊತ್ತಿರಬೇಕು. ಅವನ್ನ ಯಾಕೆ ಪ್ರೈಮ್ ನಂಬರ್ಸ್ ಅಂತೀವಿ ಅಂತಂದ್ರೆ ಇವು ಫ್ಯಾಕ್ಟರ್ಸ್ ಮಾಡಿದ್ವಿ ಅಂತಂದ್ರೆ ಇದ್ರ ಫ್ಯಾಕ್ಟರ್ಸ್ ಏನು? 1 ಮತ್ತು ಇಟ್ಸೆಲ್ಫ್ ಅಷ್ಟೇ ಇರುತ್ತೆ. ಇದ್ರ ಫ್ಯಾಕ್ಟರ್ಸ್ ನೋಡ್ರಿ 1 ಆ್ಯಂಡ್ 3. ಇದ್ರ ಫ್ಯಾಕ್ಟರ್ಸ್ 1 ಆ್ಯಂಡ್ 5. ಸೊ ನೀವು ಯಾವುದೇ ಪ್ರೈಮ್ ನಂಬರ್ ಫ್ಯಾಕ್ಟರ್ಸ್ ನೋಡಿದ್ರಿ ಅಂತಂದ್ರೆ ಅದು 1 ಈಸ್ ಅ ಕಾಮನ್ ಫ್ಯಾಕ್ಟರ್ ಇರುತ್ತೆ, ಮತ್ತು ಇನ್ನೊಂದು ಅದೇ ನಂಬರ್ ಇರುತ್ತೆ. ಸೊ 1 ಆ್ಯಂಡ್ ಇಟ್ಸೆಲ್ಫ್ ಅಂತ ಹೇಳ್ತೀವಿ ನಾವು. ದ ಪ್ರೈಮ್ ನಂಬರ್ಸ್ ಆರ್ ದ ನಂಬರ್ಸ್ ವಿಚ್ ಹ್ಯಾವ್ ಫ್ಯಾಕ್ಟರ್ಸ್ ಆ್ಯಸ್ 1 ಆ್ಯಂಡ್ ಇಟ್ಸೆಲ್ಫ್. ಓಕೆ, ಇವನ್ನ ನಾವೇನಂತ ಹೇಳ್ತೀವಿ? ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ 1 ಯಾಕೆ ಪ್ರೈಮ್ ನಂಬರ್ ಅಲ್ಲ? 1 ಯಾಕೆ ಪ್ರೈಮ್ ನಂಬರ್ ಅಲ್ಲ ಅಂದ್ರೆ ನಮ್ಮ ಡೆಫಿನೇಷನ್ ಏನು ಹೇಳುತ್ತೆ? ಅದಕ್ಕೆ 2 ಫ್ಯಾಕ್ಟರ್ಸ್ ಇರಬೇಕು. ಒಂದು 1 ಇರಬೇಕು, ಇನ್ನೊಂದು ಇಟ್ಸೆಲ್ಫ್ ಇರಬೇಕು. ಇದಕ್ಕೆ 1 ಅದ, ಇಟ್ಸೆಲ್ಫು ಅದ. ಸೊ ಇದಕ್ಕೆ ಕಾಮನ್ ಫ್ಯಾಕ್ಟರ್ ಅಲ್ಲ, ಫ್ಯಾಕ್ಟರ್ ಇರೋದೇ 1. ಅದು ಏನು? ಇಟ್ಸೆಲ್ಫ್ ಓನ್ಲಿ. ಸೊ ಅದಕ್ಕೆ ನಾವು ಇದನ್ನು ಪ್ರೈಮ್ ನಂಬರ್
ಅಂತ ಕನ್ಸಿಡರ್ ಮಾಡಂಗಿಲ್ಲ. ಸೊ ಪ್ರೈಮ್ ನಂಬರ್ ಬಿಟ್ಟು ಉಳಿದಿದ್ದ ನಂಬರ್ ಯಾವುವು? ಸೊ ಇವೆಲ್ಲ ಪ್ರೈಮ್ ನಂಬರ್ ಅಂತಂದ್ರೆ ಈಗ ಪ್ರೈಮ್ ನಂಬರ್ ಅಲ್ಲ ಅನ್ನೋದಕ್ಕೆ ಎಕ್ಸಾಂಪಲ್ಸ್ ಬೇಕಲ್ಲ. 1 ಅಲ್ಲ 2 3 ಆಯಿತು, 4 ಅಲ್ಲ, 4 ಪ್ರೈಮ್ ನಂಬರ್ ಅಲ್ಲ. ಯಾಕೆ? 1 2 ಆ್ಯಂಡ್ 4 3 ಫ್ಯಾಕ್ಟರ್ಸ್ ಅವ ಇದಕ್ಕೆ 4ಗೆ. 1 is a factor of 4, 2 is also factor of 4 and 4 is also factor of 4. So is more than 2 ಅಂದ್ರೆ 1 ಮತ್ತು ಇಟ್ ಸೆಲ್ಫ್ ಬಿಟ್ಟು ಬೇರೆ ಇನ್ನೊಂದು ಐತಲ್ಲ, ಸೊ ಅದಕ್ಕೆ ಇದು ಪ್ರೈಮ್ ನಂಬರ್ ಆಗಂಗಿಲ್ಲ. ಹಂಗಾರೆ ಇದಕ್ಕೆ ಏನಂತೀವಿ ನಾವು? ಕಾಂಪೋಸಿಟ್ ನಂಬರ್ಸ್. ಕಾಂಪೋಸಿಟ್ ನಂಬರ್ಸ್ ಅವು ಇದರಿಂದ ಆಗಿರ್ತಾವೆ ದ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್ ಅಂತಲೂ ಹೇಳ್ಬೋದು. ಇಲ್ಲ ಅಂತಂದ್ರೆ ಎಸ್, ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್. ಅದು ದ ಕಾಂಪೋಸಿಟ್ ನಂಬರ್ಸ್ ಆರ್ ದ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್. ಈಗ ನೀವು ಯಾವ್ದಾರ ಒಂದು ನಂಬರ್ ತೊಗೊಂಡು ಅದನ್ನು ನಾವು ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ ಆಗಿ ಮಾಡ್ಕೋಬೋದನ್ನು. ಸೊ ಫಸ್ಟ್ ಅದಕ್ಕೇನಂತ ನಾವು ಹೇಳ್ತೀವಿ? ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಹೇಳ್ತೀವಿ ನಾವು ಅದನ್ನು. ಯಾವುದೇ ನಂಬರ್ ತಗೋರಿ, ಅದ್ರದ್ದು ಪ್ರೈಮ್ ನಂಬರಿಂದ ಡಿವೈಡ್ ಮಾಡ್ಕೊಂಡು ತಗೋಣ, ನಮಗೇನು ಸಿಗುತ್ತೆ? ಪ್ರೈಮ್ ಫ್ಯಾಕ್ಟರ್ಸ್ ಸಿಗ್ತಾವೆ. ನೋಡೋಣ ಯಾವ್ದಾರ ನಂಬರ್, ಎನಿ ನಂಬರ್. ಎಕ್ಸಾಂಪಲ್ 145 ಅಂತ ತಗೋಣ. ಇದನ್ನು ಹೆಂಗೆ ಮಾಡ್ತೀವಿ ನಾವು? ಪ್ರೈಮ್ ಫ್ಯಾಕ್ಟರೈಸೇಷನ್ ಈ ಥರ ಬರ್ಕೋತೀವಿ. ಇಲ್ಲಿ ಪ್ರೈಮ್ ನಂಬರಿಂದ ಡಿವೈಡ್ ಆಗುತ್ತೇನಿಲ್ಲ ಚೆಕ್ ಮಾಡ್ಕೋತ ಹೋಗ್ತೀವಿ. ಸೊ ಪ್ರೈಮ್ ನಂಬರ್ಸ್ ಯಾವ? ಈಗ ನಾನು ಆಲ್ರೆಡಿ ನಿಮಗೆ ತೋರಿಸಿನಿ 100ರಿಂದ 100 ಒಳಗಡೆ, 0ಯಿಂದ 100 ಒಳಗಡೆ ಇರುವಂಥ ಪ್ರೈಮ್ ನಂಬರ್ಸ್ ಯಾವ್ಯಾವು ಅಂತ. ಅದರಿಂದ ಪ್ರತಿಯೊಂದನ್ನು ಚೆಕ್ ಮಾಡಬೇಕು ನಾವು, ಇದು ಪ್ರೈಮ್ ನಂಬರಿಂದ ಹೋಗುತ್ತಾನಿಲ್ಲ, ಡಿವೈಡ್ ಆಗುತ್ತಾನಿಲ್ಲ ಅಂತ. ಓಕೆ, ಸೊ ಈಗ ಫಸ್ಟ್ ನೋಡೋಣ. 2ಇಂದ ಹೋಗುತ್ತಾ? 2ಇಂದ ಡಿವೈಡ್ ಆಗುತ್ತಾ? ಇದು 145 ಆಗಂಗಿಲ್ಲ. 3ಇಂದ ಡಿವೈಡ್ ಆಗ್ಬೋದಾ? 6 + 4 10 3 ಟೇಬಲ್ನಾಗಿಲ್ಲ, ಸೊ ಡಿವೈಡ್ ಆಗಂಗಿಲ್ಲ. ದೆನ್ 5ಇಂದ ಡಿವೈಡ್ ಆಗುತ್ತಾ? 5ಇಂದ ಡಿವೈಡ್ ಆಗುತ್ತೆ. 5 2s 10, 4 ಉಳಿತು, 5 9s 45. ನೆಕ್ಸ್ಟ್ ಇದೆ 29 ಮತ್ತೆ ಯಾವುದರಿಂದ ಡಿವೈಡ್ ಆಗುತ್ತೆ? 29 ಪ್ರೈಮ್ ನಂಬರ್ ಏನು? ಚೆಕ್ ಮಾಡಿರಿ ವಾಪಸ್ ಒಂದ್ಸಲ ಹೋಗಿ. ಪ್ರೈಮ್ ನಂಬರ್ 29 ಅಂತ. ಸೊ ಇಫ್ 29 ಈಸ್ ಅ ಪ್ರೈಮ್ ನಂಬರ್, ನಾವು ಇದನ್ನು ಹೆಂಗೆ ಬರಿಬೋದು? 5 × 29, 145ನ ಆಸ್ ಅ ಪ್ರಾಡಕ್ಟ್ ಆಫ್ prime numbers. So 5 and 29 are prime numbers. 145 ನ 5 × 29 ಅಂತ ಬರಿಬೋದು. ಹಂಗೆ ಇನ್ನೊಂದು ಯಾವ್ದಾರ ಎಕ್ಸಾಮ್ ನಂಬರ್ ಯಾವ್ದು ತಗೋಣ? 1 2 3 4. ಈ 1 2 3 4 ಪ್ರೈಮ್ ಫ್ಯಾಕ್ಟರೈಸ್ ಮಾಡಿರಿ. 2ಇಂದ ಡಿವೈಡ್ ಆಗುತ್ತಾ? ಸೊ ಲಾಸ್ಟ್ ಈವನ್ ನಂಬರ್ ಅದ, 2ಇಂದ ಡಿವೈಡ್ ಆಗುತ್ತಾ? ಡಿವೈಡ್ ಮಾಡಿದ್ವಿ ಅಂತಂದ್ರೆ 6 1 7. ಸೊ 617 ಮತ್ತೆ ಡಿವೈಡ್ ಆಗುತ್ತಾನೆ ಯಾವುದರಿಂದ? 617 ಮತ್ತೆ ಯಾವುದರಿಂದ ಡಿವೈಡ್ ಆಗಲ್ಲ. 617 ಈಸ್ ಪ್ರೈಮ್ ನಂಬರ್. ಸೊ ಇದನ್ನು ನಮ್ಗೆ ಗೊತ್ತಿರ್ಬೇಕು, ಇದು ಪ್ರೈಮ್ ನಂಬರ್ ಅಂತ. ಗೊತ್ತಿಲ್ಲ ಅಂತಂದರೆ ಎಲ್ಲದ ನಂಬರ್ಸಿಂದ ಡಿವೈಡ್ ಮಾಡ್ಕೊಂಡು ನೋಡ್ರಿ. ಅದಾಗಿಲ್ಲ ಅಂತಂದರೆ ಇಟ್ಸ್ ಅ ಪ್ರೈಮ್ ನಂಬರ್. ಅದು ಲೆಂತಿ ಪ್ರೊಸೆಸ್, ನಿಮ್ಗೆ ಎಲ್ಲ ನಂಬರಿಂದನೂ ಡಿವೈಡ್ ಮಾಡ್ಕೊತ ಕೊಡ್ಲಿಕ್ಕೆ ಆಗಂಗಿಲ್ಲ. ಸೊ 617 ಪ್ರೈಮ್ ನಂಬರ್ ಅಂತ ಗೊತ್ತಿದ್ರೆ ನಾವು ಡೈರೆಕ್ಟಾಗಿ ಹೇಳ್ಬೋದು 2 × 617 ಅಂತ ಹೇಳ್ತೀನಿ. ಇದು ಬಿಟ್ಟು ಮತ್ತೆ ಯಾವುದು ತಗೊಳ್ಳೋಣ? ಯಾವ್ದಾರ ನಂಬರ್ಸ್ 256 ತಗೊಂಡ್ರೆ ಏನಾಗುತ್ತೆ? ಇದನ್ನು ಯಾವುದರಿಂದ ಆಗುತ್ತೆ? ಇದು ಡಿವೈಡ್ ಆಗುತ್ತಾನೆ. 2ಇಂದ ಡಿವೈಡ್ ಆಗುತ್ತಾ? 2 1s 2 2s 4 1 ಉಳಿತು, 2 8s ಮತ್ತು 2ಇಂದ ಡಿವೈಡ್ ಆಗುತ್ತಾ? ಎಲ್ಲ ಕಂಪ್ಲೀಟಾಗಿ ನಮಗೆ ಲಾಸ್ಟಿಗೆ ಪ್ರೈಮ್ ನಂಬರ್ ಅಥವಾ 1 ಸಿಗೋವರೆಗೂ ನಾವು ಡಿವೈಡ್ ಮಾಡ್ಕೊತ ಹೋಗ್ಬೇಕು ಇದನ್ನು. ಅಂದರೆ ನಮಗೆ ಪ್ರೈಮ್ ಫ್ಯಾಕ್ಟರ್ಸ್ ಯಾವಾಗ ಗೊತ್ತಾಗುತ್ತೆ. 2 6 2 4s ಮತ್ತು 2. ಹಂಗೆ ಡಿವೈಡ್ ಮಾಡಿರಿ ಕಂಟಿನ್ಯೂಸ್ ಆಗಿ. 2 ಮತ್ತೆ ಇದೇನು ಬರುತ್ತೆ? 2 1s 2 6s ಮತ್ತು 2 8 2 4 ಮತ್ತೆ 2ರಿಂದ 1. ಹೌದಾ? ಎಷ್ಟು ಬಂದು ಈಗ ಫ್ಯಾಕ್ಟರ್ಸ್, ಪ್ರೈಮ್ ಫ್ಯಾಕ್ಟರ್ಸ್? 1 2 3 4 5 6 7 8 ಟೈಮ್ಸ್ 2 × 2 × 2 × 2 × 1 2 3 4 5 6 7 8. 5 6 7 8. ಸೊ ಇದನ್ನು ಹೆಂಗೆ ಬರಿಬೋದು? 2⁸ ಅಂತ ಬರಿಬೋದು. 2⁸ ಅಂತ ಬರೀತೀನಿ. ಇದನ್ನು ಹೆಂಗೆ ಬರಿಬೋದು? 5⁸1 29⁸1 2⁸1 617⁸1 ಅಂತ ಬರೋದು. ನಾವು ಯಾವುದನ್ನಾದ್ರೂ ಪ್ರೈಮ್ ಫ್ಯಾಕ್ಟರ್ಸ್ ಇದ್ದು ಪವರ್ ಒಳಗೆ ನಾವು ಬರ್ಕೋಬೋದಲ್ಲ ಈ ಕಾಂಪೋಸಿಟ್ ನಂಬರ್ಸ್ನ. ನಾವು ಹಂಗನ ಯಾವ ನಂಬರ್ ಕೊಟ್ಟರು ನಾವು, ಎನಿ ಕಂಪೋಸಿಟ್ ನಂಬರ್ಸ್ ಕೊಟ್ಟರು ಅದನ್ನು ನಾವು ಹೆಂಗೆ ಬರ್ಕೋಬೋದು? ವಿ ಕ್ಯಾನ್ ರೈಟ್ ದಮ್ ಆ್ಯಸ್ ಅ
ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್ ಅಂತ ಬರ್ಬೋದು. ಇವಷ್ಟು ಅಲ್ಲದೆ ಬೇರೆ ನಿಮ್ಗೆ ಯಾವ್ದು ನಂಬರ್ಸ್ ತೊಗೊಂಡ್ರೆ ನೀವು ಟ್ರೈ ಮಾಡ್ಬೋದು. ಟ್ರೈ ಮಾಡಿರಿ, ನಿಮಗೇನು ಸಿಗುತ್ತೆ ಇಲ್ಲಿ ಪ್ರೈಮ್ ಫ್ಯಾಕ್ಟರ್ಸ್, ಡಿಫ್ರೆಂಟ್ ಪ್ರೈಮ್ ಫ್ಯಾಕ್ಟರ್ಸ್ ಸಿಗ್ತಾವೆ. ಇದನ್ನು ಇನ್ನೂ ಸ್ವಲ್ಪ ಕಂಟಿನ್ಯೂ ಮಾಡ್ಬೇಕಂದ್ರೆ 29 1 29 ಇದು ಪ್ರೈಮ್ ನಂಬರ್. ಇದನ್ನು ನಾವು ಡೈರೆಕ್ಟ್ ಮಾಡ್ಬೇಕಂದ್ರೆ 617 1 617. ಸೊ 2 and 617 ಆರ್ ಪ್ರೈಮ್ ನಂಬರ್ಸ್. ಇದಕ್ಕೆ ಕಂಪೇರ್ ಮಾಡಿದ್ರೆ ನಮಗೇನಾಗುತ್ತೆ, ಆ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ ಏನು ಸಿಕ್ಕಿರ್ತಾವಲ್ಲ ಅವು ಸೇಮ್ ಅವನ. ಒಂದು ನಂಬರ್ಗೆ ಇದ್ದಂಗೆ ಇನ್ನೊಂದು ನಂಬರ್ಗೆ ಇರಂಗಿಲ್ಲ. ನೀವು ಯಾವುದೇ ನಂಬರ್ ತೊಗೊಂಡು ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್ ಅಂತ ಮಾಡಿದ್ರಿ ಅಂತಂದ್ರೂ ಅವು ಬೇರೆ ಬೇರೆನೇ ಇರ್ತಾವೆ. ಬೇರೆ ಬೇರೆ ನಂಬರ್ಗೆ ಬೇರೆ ಬೇರೆ ಇರ್ತಾವೆ. ದೇ ಆರ್ ಯುನಿಕ್ ಅಂತ ಹೇಳ್ತೀವಿ. ಓಕೆ, ಇದನ್ನು ನಾವೇನಂತ ಹೇಳ್ತೀವಿ, ಥೇರಮ್ 1.1. ಏನದು ಥೇರಮ್ 1.1? ದ ಫಂಡಮೆಂಟಲ್ ಅರ್ಥಮೆಟಿಕ್ ಥೇರಮ್. ಕೆಲವೊಂದು ಬುಕ್ನಾಗ 1.1 ಅಂತ, ನಿಮ್ಮ ಬುಕ್ನಾಗ ಬೇರೆ ಚಾಪ್ಟರ್ ಐತೆ ಅಂದ್ರೆ CBSE ಮತ್ತು ಸ್ಟೇಟ್ ಸಿಲೆಬಸ್ದಾಗ ಚಾಪ್ಟರ್ಸ್ ಬೇರೆ ಬೇರೆ ಇರ್ತಾವೆ. ಸೊ ಈ ಥೇರಮ್ ಏನು ಹೇಳುತ್ತೆ ಅಂತಂದ್ರೆ, ಫಂಡಮೆಂಟಲ್ ಅರ್ಥಮೆಟಿಕ್ ಥೇರಮ್ ಏನು ಹೇಳುತ್ತೆ ಅಂತಂದ್ರೆ, ಎವ್ರಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ರಿಟರ್ನ್ ಆಸ್ ದ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್ ಆ್ಯಂಡ್ ದೇ ಆರ್ ಯುನಿಕ್ ಅಂತ ಹೇಳ್ತದೆ. ಒಂದು ಕಾಂಪೋಸಿಟ್ ನಂಬರ್ ತೊಗೊಂಡು ಅದರ ಪ್ರೈಮ್ ನಂಬರ್ ಪ್ರೊಡಕ್ಟ್ಸ್ ಮಾಡಿದ್ವಿ ಅಂತಂದ್ರೆ, ಮತ್ತು ಇನ್ನೊಂದು ಕಂಪೋಸಿಟ್ ನಂಬರ್ ತೊಗೊಂಡು ಇನ್ನೊಂದು ಪ್ರೈಮ್ ನಂಬರ್ ಪ್ರೊಡಕ್ಟ್ ಮಾಡಿದ್ವಿ ಅಂದ್ರೆ ಅವೆರಡು ಸೇಮ್ ಇರೋಂಗಿಲ್ಲ ಯಾವತ್ತು. ಒಂದು ಕಾಂಪೋಸಿಟ್ ನಂಬರ್ಗೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಏನು ಮಾಡ್ತೀವಿ ಅದು ಯಾವಾಗಲೂ ಯುನಿಕ್ ಆಗೇ ಇರುತ್ತಂತ ಈ ಥರಮ್ ಹೇಳುತ್ತೆ. ಓಕೆ, ಬೇಕಾದ್ರೆ ಇನ್ನೊಂದು ಯಾವ್ದಾರ ನಂಬರ್ ಮಾಡಿ ನೋಡಿರಿ. 256 ಅದಲ್ಲ, ಇನ್ನೊಂದು 258 ಮಾಡ್ಕೊಂಡು ಬಾಜುರೋದು 258. ಇದನ್ನು ಡಿವೈಡ್ ಮಾಡಿ ನೋಡಿದಂದ್ರೆ 2 1 2 9. ಚೇಂಜ್ ಆಯಿತು. 218 219. ನೆಕ್ಸ್ಟ್ ಏನು ಬರುತ್ತೆ, ಇದು 3 ಇಂದ ಹೋಗುತ್ತೆ. 2 ಇಂದ ಡಿವೈಡ್ ಆಗಂಗಿಲ್ಲ. ಸೊ 3 ಅಂದರೆ 3 4 12 3 3 9. ಮತ್ತು ಇದು ಹೋಗುತ್ತಾ 43 ಯಾವ್ದಾರ ನಂಬರಿಂದ ಹೋಗುತ್ತಾ, 43 ಯಾವ ನಂಬರಿಂದನೂ ಹೋಗಂಗಿಲ್ಲ. ಸೊ 43 is ಪ್ರೈಮ್ ನಂಬರ್. ಸೊ 43 1 43. 258 ನಮ್ಗೆ ಪ್ರೈಮ್ ಫ್ಯಾಕ್ಟರೇಷನ್ ಏನು ಸಿಕ್ತು ನಮಗೆ, 2 × 3 × 43 ಸಿಕ್ತು. ಓಕೆ, ಇದು ಕಂಪೇರ್ ಮಾಡಿದ್ವಿ ಅಂದರೆ ಇದು 2 ಅದ 2 ಐತೆ, 2 ರಿಪೀಟ್ ಆಗೈತಿಲ್ಲ ಅಂತ ಅನ್ಬೋದು. 2 ರಿಪೀಟ್ ಆದರೆ ಅದು ಪವರ್ ಬೇರೆ ಅದ. ಓಕೆ, ಆ್ಯಂಡ್ 3 43. ಇನ್ನೊಂದು ನಂಬರ್ ಯಾವ್ದಾರು ನೋಡೋಣ ರಿಪೀಟ್ ಆಗಿರೋವಂಥದ್ದು. ಈಗ ಯಾವುದೋ ಒಂದು ನಂಬರ್ ಇದ್ದು ಫ್ಯಾಕ್ಟರ್ ಏನದ 2 × 3 × 5 ಇದೆ ಅಂತ ಅನ್ಕೊಳ್ಳೋಣ. 2 × 3 × 5 ಏನು ಬರುತ್ತೆ, 6 6 5 30. ಓಕೆ, ಈಗ ಅದನ್ನು ನಾನು ಪವರ್ ಚೇಂಜ್ ಮಾಡ್ತೀನಿ. ಪವರ್ 1 ಇದ್ದದ್ದನ್ನು 2 ಮಾಡ್ತೀನಿ. ಆವಾಗ ಏನಾಗುತ್ತಿದೆ, 2 2 4 ಆಗ್ಬಿಡುತ್ತೆ. 4 3 12 12 5 60. ಹೌದಾ? ಸೊ ಪವರ್ ಚೇಂಜ್ ಮಾಡಿದೆ ಅಂತಂದ್ರೆ ನಮ್ದು ಆಟೋಮೆಟಿಕ್ಲಿ ಇಲ್ಲಿ ನಮ್ಗೆ ಸಿಗುವಂಥ ಕಾಂಪೋಸಿಟ್ ನಂಬರ್ಸ್ ಚೇಂಜ್ ಆಗುತ್ತೆ. ಸೊ ನಮ್ಮದು ಬೇಸ್ ಸೇಮ್ ಇದ್ದು ಪ್ರೈಮ್ ಫ್ಯಾಕ್ಟರ್ ಸೇಮ್ ಇದ್ರೂ ಪವರ್ ಚೇಂಜ್ ಇತ್ತು ಅಂತಂದ್ರೂ ನಮಗೆ ನಂಬರ್ ಬೇರೆನೇ ಸಿಗುತ್ತೆ. ಸೊ ಈಚ್ ಕಾಂಪ್ಲೆಕ್ಸ್ ನಂಬರ್, ಈಚ್ ಕಾಂಪೋಸಿಟ್ ನಂಬರ್ ಹ್ಯಾಸ್ ಅ ಡಿಫ್ರೆಂಟ್ ಪ್ರೈಮ್ ಫ್ಯಾಕ್ಟರ್ಸ್, ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್. ಇದೇ ಥೇರಮ್ ಅರ್ಥಮೆಟಿಕ್, ಫಂಡಮೆಂಟಲ್ ಥೇರಮ್ ಆಫ್ ಅರ್ಥಮೆಟಿಕ್. ಓಕೆ, ಈಗ ಯಾವ್ದಾರ 2 ನಂಬರ್ ಕೊಟ್ಟು ಅದ್ರದ್ದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿ ಅಂತಂದ್ರೆ ಮಾಡ್ಲಿಕ್ಕೆ ಬರುತ್ತೆ. ಹಂಗೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದ ಮೇಲೆ ಅದರಿಂದ ನಮಗೆ HCF ಮತ್ತು LCM ಕಂಡು ಹಿಡಿಲಿಕ್ಕೆ ಬರುತ್ತೆ. ಹೆಂಗೆ ಕಂಡು ಹಿಡಿಬೋದು, ನಾನು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಬೇಕು, ಆಮೇಲೆ ಅದರಿಂದ HCF ಮತ್ತು LCM ಕಂಡು ಹಿಡಿಬೇಕಂದ್ರೆ ಒಂದು ಎಕ್ಸಾಂಪಲ್ ನೋಡೋಣ. ಸೊ ಯಾವ್ದಾರ 2 ನಂಬರ್ ತೊಗೊರಿ. ಯಾವ 2 ನಂಬರ್ ತೊಗೊಳ್ಳೋಣ, 6 and 20 ಅಂತ ತೊಗೊಳ್ಳೋಣ. 6 and 20 ಇದರಿಂದ ನಾನು ಪ್ರೈಮ್ ಫ್ಯಾಕ್ಟರ್ಸ್ ಮಾಡಬೇಕು. ಪ್ರೈಮ್ ಫ್ಯಾಕ್ಟರ್ಸ್ ಮಾಡಿ HCF ಮತ್ತು LCM ಕಂಡು ಹಿಡ್ಬೋದು. ಸೊ ಫಸ್ಟ್ 6 ಮಾಡಿಬಿಡೋಣ. 6 ಪ್ರೈಮ್ ಫ್ಯಾಕ್ಟರ್ಸ್ ಏನೇನು ಬರುತ್ತೆ, 2 ಇಂದ ಡಿವೈಡ್ ಆಗುತ್ತಾ, 2 3 3 1. ಸೊ 6 ಇದ್ದು ಹೆಂಗೆ ಬರಿಬೋದು ನಾನು ಪ್ರೈಮ್ ಫ್ಯಾಕ್ಟರೇಷನ್, 2 × 3 ಅಂತ ಬರಿಬೋದು. ನೆಕ್ಸ್ಟ್ 20 ಮಾಡೋಣ. 20 ಪ್ರೈಮ್ ಫ್ಯಾಕ್ಟರ್ಸ್ ಯಾವ ಬರ್ತಾವೆ, 2 10 ಮತ್ತು 2 5 5 1 5 5 ಪ್ರೈಮ್ ಫ್ಯಾಕ್ಟರ್. 2 × 5 ಅಂತ ಬರಿಬೋದು. ನಾ ಇದನ್ನು 20ನ ಹೆಂಗೆ ಬರೀತು, 2 × 3 ಅಂತ ಬರಿತೀನಿ. 20ನ 2 × 2 × 5 ಅಂತಲೂ ಬರಿಬೋದು. ಸೊ ಈಗ ಇದರಿಂದ ನನಗೇನು ಬೇಕು, HCF ಮತ್ತು LCM ಕಂಡು ಹಿಡಿಬೇಕು. HCF ಹೆಂಗೆ ಕಂಡು ಹಿಡಿತೀರಿ ಮತ್ತು LCM ಹೆಂಗೆ ಕಂಡು ಹಿಡಿಬೇಕು. ಫಸ್ಟ್ ಕಾಮನ್ ಯಾವ್ದಾರ ಅದನ್ನು ನೋಡ್ಬೇಕಿದ್ರೆ, ಕಾಮನ್ ಯಾವುದು, ಕಾಮನ್ 2 ಕಾಮನ್ ಅದ. ಸೊ 2 ಯಾವುದು ಕಾಮನ್ ಅದಲ್ಲ ಅದು HCF ಆಗುತ್ತಾ. ಅಕಸ್ಮಾತ್ ಇದು ನೆಕ್ಸ್ಟ್ ಇನ್ನೊಂದು ಬೇರೆ ಕಂಡೀಷನ್ ಇದ್ರಾಗ ನೋಡೋಣ ಅಂತ. ಈಗ ಸದ್ಯಕ್ಕೆ ನಾವು ಜಸ್ಟ್ ಕಾಮನ್ ಯಾವ್ದು ಇರುತ್ತೆ
ಅದನ್ನು ಹಾಕೋಣ. ನೆಕ್ಸ್ಟ್ ಎಲ್ ಸಿ ಎಮ್, ಈ ಕಾಮನ್ ಇದ್ದದ್ದನ್ನು ಒಂದೇ ಸಲ ಬರ್ಕೋಬೇಕು. 2 ಒಂದೇ ಸಲ ಬರ್ಕೊತೀನಿ. ನೆಕ್ಸ್ಟ್ ಇನ್ನೊಂದು ಏನದ, ಇನ್ನೊಂದು 2 ಅದ, ಮತ್ತು ಇನ್ನೊಂದು 3 ಐತೆ, ಮತ್ತು ಇನ್ನೊಂದು 5. ಸೊ ಈಗೇನಾಗುತ್ತೆ, ಈಗೇನು ಸಿಗುತ್ತೆ ನಮ್ಗೆ, ಎಲ್ ಸಿ ಎಮ್ ಸಿಗುತ್ತೆ. 2 × 2 4, 4 3s 12, 12 5s 60. ಸೊ ನಮ್ದು ಎಚ್ ಸಿ ಎಫ್ ಟು ಎಲ್ ಸಿ ಎಮ್ 60. ಡೈರೆಕ್ಟ್ ಯಾವ್ದಾರ ನಂಬರ್ ಕೊಟ್ಟು, ಯಾವ 2 ನಂಬರ್ ಕೊಟ್ಟು ಅದರಿಂದ ಪ್ರೈಮ್ ಫ್ಯಾಕ್ಟರ್ಸ್ ಮಾಡಿ ಎಲ್ ಸಿ ಎಫ್ ಎಲ್ ಸಿ ಎಮ್ ಕಂಡಿಡಿರಿ ಅಂತಂದ್ರೆ, ಕಾಮನ್ ಇರೋದನ್ನು ತೊಗೊಂಡು ಮಲ್ಟಿಪ್ಲೈ, ಕಾಮನ್ ಫ್ಯಾಕ್ಟರ್ಸ್ನ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಎಚ್ ಸಿ ಎಫ್ ಸಿಗುತ್ತೆ. ಕಾಮನ್ ಫ್ಯಾಕ್ಟರ್ಸ್ ಜೊತೆಗೆ ಯಾವ್ದಾವ್ದು ಫ್ಯಾಕ್ಟರ್ಸ್ ಇದಾವಲ್ಲ ಅವನಷ್ಟು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಎಲ್ ಸಿ ಎಮ್ ಸಿಗುತ್ತೆ. ಸೊ ಇದ್ರ ಜೊತೆಗೆ ಇನ್ನೊಂದು ಎಕ್ಸಾಂಪಲ್ ಯಾವ್ದಾರು ನೋಡೋಣ. 672 120 ಇದ್ರದ್ದು ಎಚ್ ಸಿ ಎಫ್ ಎಲ್ ಸಿ ಎಮ್ ಕಂಡುಹಿಡಿಯೋಣ. ಇದೇ ಮೆಥಡ್ ಒಳಗೆ ಏನು ಪ್ರೈಮ್ ಫ್ಯಾಕ್ಟರ್ಸ್ ಮಾಡಿಕೊಂಡು ಅದರಿಂದ ನಮ್ಗೆ ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ ಕಂಡುಹಿಡಿಬೇಕು. ಸೊ 6 ಪ್ರೈಮ್ ಫ್ಯಾಕ್ಟರ್ ನಮ್ಗೆ ಆಲ್ರೆಡಿ ಗೊತ್ತು. 2 × 3 ಆಲ್ರೆಡಿ ಮಾಡಿಬಿಟ್ಟಿವಿ. 72 ಮಾಡೋಣ. 72 2 2 3s 6, 1 ಉಳಿತು 6 2 2 1s 2 8s 2 9s 3 3s 3 1s. ಸೊ 6 ನಾನು ಹೆಂಗೆ ಬರಿತೀನಿ, 6 2 × 3 ಅಂತ ಬರಿತೀನಿ. 72ನ 2 × 2 × 2 × 3 × 3 ಅಂತ ಬರಿಬೋದು. ನೆಕ್ಸ್ಟ್ 120 ನೋಡ್ಕೊರಿ. 120 ಮಾಡೋಣ. 2 6 0 again 2 3 0 again 3 1 0 again 2 5 5 1. ಓಕೆ, ಇದನ್ನು ಹೆಂಗೆ ಬರಿಬೋದ, 2 × 2 × 2 3 times 2 3 × 5 2 × 2 × 2 × 3 × 5. ಇವು ಮೂರದ್ದು ಪ್ರೈಮ್ ಫ್ಯಾಕ್ಟರ್ಸ್ ಬರ್ಕೊಂಡ್ವಿ. ಪ್ರೈಮ್ ಫ್ಯಾಕ್ಟರ್ಸ್ ಬರ್ಕೊಂಡಿದ್ಮೇಲೆ ಇಲ್ಲಿ ನಮಗೆ ಕಾಮನ್ ಯಾವುದು, ಫಸ್ಟ್ ಎಚ್ ಸಿ ಎಫ್ ಕಂಡುಹಿಡಬೇಕಂದ್ರೆ ಏನು ಮಾಡಿದ್ವಿ ನಾವು, ಕಾಮನ್ ಯಾವುದದ ಅದನ್ನಷ್ಟು ಪ್ರಾಡಕ್ಟ್ ಮಾಡಿರಿ ಅಂತ ಹೇಳಿದ್ವಿ. ಕಾಮನ್ ಯಾವುದದ ಈಗಿದ್ರಾಗ 2 2 2, ಇವು ಮೂರು ಒಂದ್ಸಲಿ 2 ಬಂತು. ಎಚ್ ಸಿ ಎಫ್ ಎಲ್ಲಿ ಬರೀಲಿ, ಇಲ್ಲಿ ಬರೀಲಿ. ಹಾಂ, ಎಚ್ ಸಿ ಎಫ್ ಈಕ್ವಲ್ ಟು 2 ಕಾಮನ್ ಅದ. ಮತ್ತು ಇನ್ನೊಂದು ಏನು ಕಾಮನ್ ಅದ, 3 ಅದ. 3 3 3 3, ಸೊ 3ನೂ ಕಾಮನ್ ಅದ. 3ನೂ ಒಂದ್ಸಲ ಬರೋಣ. ಸೊ ಎಚ್ ಸಿ ಎಫ್ ಈಕ್ವಲ್ ಟು 2 × 3 ಆಗುತ್ತೆ ಅವಾಗ, ದ ಪ್ರಾಡಕ್ಟ್ ಆಫ್ ಕಾಮನ್ ಫ್ಯಾಕ್ಟರ್ಸ್. ಸೊ 2 × 3 ಈಸ್ 6. ದೆನ್ ಎಲ್ ಸಿ ಎಮ್ ಅಂದ್ರೆ ಹೆಂಗೆ ಬರೀಬೇಕು, ಎಲ್ ಸಿ ಎಮ್ ಹೆಂಗೆ ಬರೀಬೇಕು ಅಂತ ಹೇಳಿದ್ವಿ. ಯಾವ್ದು ಕಾಮನ್ ಅದ, ಕಾಮನ್ ಯಾವ್ದು ಅಂತ ಬರ್ಕೊಂಡ್ಬಿಡೋಣ. ಫಸ್ಟ್ 2 ಕಾಮನ್ ಅದ, 3 ಕಾಮನ್ ಅದ ಎಲ್ಲದ್ರಾಗು. ಇನ್ನು ಉಳಿದ್ರಾಗ ಯಾವುದು ಕಾಮನ್ ಇಲ್ಲ ಅದನ್ನು ಸೇರಿಸಿ ಬರ್ಕೋಬೇಕು. ಈಗ ಇವೆರಡದ್ರಾಗೂ 2 ಅದನ, ಸೊ ಇದನ್ನು 2 ಬರ್ಕೋಬೇಕು ಇನ್ನೊಂದ್ಸಲಿ. ಮತ್ತು ಇದ್ರೊಳಗೆ ಇವೆರಡದ್ರಾಗೂ 2 ಐತಿ, ಅಗೇನ್ 2 ಬರ್ಕೋತೀನಿ. ಮತ್ತು ಯಾವ್ದಾರು ಬಿಟ್ಟಿವಿ, 3 ಒಂದ್ಸಲ ಬಿಟ್ಟಿವಿ, 3 ಬರ್ಕೋತೀನಿ. ನೆಕ್ಸ್ಟ್ 5 ಬಿಟ್ಟಿವಿ, 5 ಬರ್ಕೋಬೇಕು. ಇದಿಷ್ಟು ಮಲ್ಟಿಪ್ಲೈ ಮಾಡಿದರೆ ಏನು ಸಿಗುತ್ತೆ ನಿಮ್ಗೆ, ಅದಿಷ್ಟು ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ 360 ಸಿಗುತ್ತೆ. ಸೊ ಎಲ್ ಸಿ ಎಮ್ ಈಕ್ವಲ್ ಟು 360, ಎಚ್ ಸಿ ಎಫ್ ಈಕ್ವಲ್ ಟು 6. ಸೊ ಎನಿ ನಂಬರ್ಸ್ ನಾವು ಕೊಟ್ಟಾಗ ಅದ್ರ ಪ್ರೈಮ್ ಫ್ಯಾಕ್ಟರ್ ಮಾಡ್ಕೋತೀರಿ. ಆ ಪ್ರೈಮ್ ಫ್ಯಾಕ್ಟರ್ದು ಕಾಮನ್ ಇದ್ದದ್ದನ್ನು ಪ್ರೊಡಕ್ಟ್ ಮಾಡಿದ್ವಿ ಅಂದರೆ ಎಚ್ ಸಿ ಎಫ್ ಸಿಗುತ್ತೆ. ಕಾಮನ್ ಇದ್ದ ಜೊತೆಗೆ ಯಾವ್ಯಾವ ಇದಾವೆ ಅವನಷ್ಟು ಪ್ರೊಡಕ್ಟ್ ಮಾಡಿದ್ವಿ ಅಂತಂದ್ರೆ, ಮಲ್ಟಿಪ್ಲೈ ಮಾಡಿದ್ವಿ ಅಂತಂದ್ರೆ ಎಲ್ ಸಿ ಎಮ್ ಸಿಗುತ್ತೆ ನಮ್ಗೆ. ಓಕೆ, ಇದು ಅರ್ಥ ಆಯ್ತು ಅನ್ಕೋತೀನಿ. ಅಕಸ್ಮಾತ್ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸಲಿ ರಿಪೀಟ್ ಮಾಡಿ ನೋಡ್ಕೊರಿ. ಓಕೆ, ಈಗ ಇದ್ರದ್ದು ಎಲ್ ಸಿ ಎಮ್ ಎಚ್ ಸಿ ಎಫ್ ಮಾಡ್ಲಿಕ್ಕೆ ಬಂತು ಅಂದ್ರೆ ಅದ್ರ ಜೊತೆಗೆ ಇನ್ನೊಂದು ಪ್ರಾಪರ್ಟಿ ನಮ್ಗೆ ನೆನಪಿಡ್ಬೇಕು. ಅದೊಂದು ಆಬ್ಜೆಕ್ಟಿವ್ ಟೈಪ್ಸ್ ಮಾಡಲಿಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ. ಅದು ಆಬ್ಜೆಕ್ಟಿವ್ ಟೈಪ್ ಸಾಲ್ವ್ ಮಾಡ್ಬೇಕಂತಂದ್ರೆ ಏನಂತ, ಈಗ ಕೊಟ್ಟಿರುವಂಥ ನಂಬರ್ಗಳು ದ ಪ್ರಾಡಕ್ಟ್ ಆಫ್ ಗಿವನ್ ನಂಬರ್ಸ್ ಈಸ್ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ ಎಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್. ಪ್ರಾಡಕ್ಟ್ ಅಂದಾಗ ಏನು ಮಾಡ್ಬೇಕು, ಇಂಟು ಮಾಡ್ತೀರಿ, ಮಲ್ಟಿಪ್ಲಿಕೇಶನ್ ಮಾಡ್ತೀರಿ. ಪ್ರಾಡಕ್ಟ್ ಆಫ್ ಗಿವನ್ ನಂಬರ್ಸ್ ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಎಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್. ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ನ ಎರಡು ಇಂಟು ಮಾಡಿದಾಗ ಇವನಿಷ್ಟು ಇಂಟು ಮಾಡಿದಾಗ ಏನು ಬರುತ್ತೆ, ಅದು ಆನ್ಸರ್ ಎರಡು ಈಕ್ವಲ್ ಇರ್ತಾವೆ. ಇದಕ್ಕೊಂದು ಸಲ ಮಾಡಿ ನೋಡ್ತೀನಿ, ಬೇಕಾದ್ರೆ ಇದನ್ನು ನೀವು ಆಮೇಲೆ ಮಾಡಿರಿ. 6 ಇಂಟು ಪ್ರಾಡಕ್ಟ್ ಆಫ್ ನಂಬರ್ಸ್, ಗಿವನ್ ನಂಬರ್ಸ್ ಯಾವುದು, 6 and 20 ಈಸ್ ಈಕ್ವಲ್ ಟು ಎಚ್ ಸಿ ಎಫ್ ಎಷ್ಟು ಬಂದೈತೆ, ಎಚ್ ಸಿ ಎಫ್ 2, ಎಲ್ ಸಿ ಎಮ್ 60,
ಅದು ಎರಡು ಮಲ್ಟಿಪ್ಲೈ ಮಾಡಿದರೆ 120 ಈಕ್ವಲ್ ಟು 120 ಎರಡೂ ಈಕ್ವಲ್ ಬಂದು ನಮ್ಗೆ. ಆಮೇಲೆ ಇದಕ್ಕೆ ಮಾಡಿ ನೋಡ್ರಿ, ಇದಕ್ಕೆ ಹೆಂಗೆ ಬರ್ತದೆ ನೀವೇ ಮಾಡ್ಬೇಕು, ಇದನ್ನು ನಾ ಬರಿತೀನಿ ಅಷ್ಟೇ. ಓಕೆ, ಇದ್ರದ್ದು ಏನು ನಂಬರ್ಸ್ ಏನು ಕೊಟ್ಟಿದ್ದೀವಿ ನಾವು? 6 72 120 6 ಇಂಟು 72 ಇಂಟು 120 ಈಸ್ ಈಕ್ವಲ್ ಟು ಪ್ರಾಡಕ್ಟ್ HCF ಎಷ್ಟು? 6 ಇಂಟು 360. ಇವೆರಡು ಮಲ್ಟಿಪ್ಲೈ ಮಾಡಿದರೆ ಎರಡು ಈಕ್ವಲ್ ಬರ್ತಾವನ್ನ ಸ್ವಲ್ಪ ಚೆಕ್ ಮಾಡ್ಕೊಡ್ರಿ. ಅವಾಗೇನೆ ನಮಗೆ ಇದು ಫಾರ್ಮುಲಾ ಅಥವಾ ಈ ಪ್ರಾಪರ್ಟಿ ನಮಗೆ ನಾವು ಇಟ್ಕೊಂಡಿರ್ಬೇಕು. ಅಂದ್ರೆ ನಮಗೆ ಆಬ್ಜೆಕ್ಟಿವ್ ಟೈಪ್ನೊಳಗೆ ಏನು ಮಾಡ್ತಾರೆ, ಕೆಲವೊಂದ್ಸರಿ HCF ಕೊಟ್ಟಿರ್ತಾರೆ, ನಂಬರ್ಸ್ ಕೊಟ್ಟಿರ್ತಾರೆ, LCM ಕಂಡಿಡ್ರಿ ಅಂತಾರೆ. ಅವಾಗ ಡೈರೆಕ್ಟಾಗಿ ನಾನು ಇದು HCF ಇದು ಪ್ರಾಡಕ್ಟ್ ಆಫ್ ನಂಬರ್ ಡಿವೈಡ್ ಬೈ HCF ಮಾಡಿದರೆ LCM ಸಿಗುತ್ತಾ. ಅಕಸ್ಮಾತಾಗಿ HCF LCM ಕೊಟ್ಟು ಒಂದು ನಂಬರ್ ಕೊಟ್ಟಿರ್ತಾರೆ, ಇನ್ನೊಂದು ನಂಬರ್ ಯಾವುದು ಕಂಡಿಡ್ರಿ ಅಂತಾರೆ. ಸೊ ಇನ್ನೊಂದು ನಂಬರ್ ಕಂಡಿಡ್ರಿ ಅಂತಂದಾಗ ಇವೆರಡು ಇಂಟು ಮಾಡಿಕೊಂಡು ಕೊಟ್ಟಿರೋ ನಂಬರ್ನ ಡಿವೈಡ್ ಮಾಡ್ಕೊಂಡ್ವಿ ಅಂತಂದ್ರೆ ನಮಗೆ ಈ ನಂಬರ್ ಇನ್ನೊಂದು ನಂಬರ್ ಸಿಗುತ್ತೆ. ಓಕೆ, ಸೊ ಇದು ಫಸ್ಟ್ ಸೆಷನ್ದೊಳಗೆ ನಮ್ಮ ರಿಯಲ್ ನಂಬರ್ಸ್ ಒಳಗೆ ಇಷ್ಟು ನಾವು ಕವರ್ ಮಾಡ್ಕೊಂಡ್ರೋಣ. ನೆಕ್ಸ್ಟ್ ಸೆಷನ್ದೊಳಗೆ ಫರ್ದರ್ ಇರ್ಯಾಷನಲ್ ನಂಬರ್ಸ್ ಏನೇನು ಬರ್ತಾವೆ, ಅದ್ರ ಪ್ರಾಪರ್ಟಿ ಹೆಂಗಿರುತ್ತೆ, ಅದನ್ನು ಹೆಂಗೆ ನಾವು ಡಿನೋಟ್ ಮಾಡ್ತೀವಿ, ಅದೆಲ್ಲ ತಿಳ್ಕೊಳ್ಳೋಣ. ಓಕೆ.